ವೀಕ್ಷಕರೇ, ನಟ ಕಿಚ್ಚ ಸುದೀಪ್ ಅವರ ಶಿಷ್ಯ ಗುರುದತ್ ಗಾಣಿಗ ಅವರು ನಿರ್ದೇಶನ ಮಾಡುತ್ತಿರುವ ಕರಾವಳಿ ಸಿನಿಮಾದಲ್ಲಿ ನಟ ಪ್ರಜ್ವಲ್ ದೇವರಾಜ್ ಅವರು ನಾಯಕ ನಟನಾಗಿ ಅಭಿನಯಿಸಲಿದ್ದು, ಇದೇ ಸಿನಿಮಾದಲ್ಲಿ ನಟ ಡಿ ಬಾಸ್ ದರ್ಶನ್ ಅವರು ಕೂಡ ಗೆಸ್ಟ್ ರೋಲ್ ನಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನ ಮಾಡಲಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಜೈಲು ಸೇರಿದ್ದು, ಕರಾವಳಿ ಸಿನಿಮಾದಲ್ಲಿ ನಟ ದರ್ಶನ್ ಅವರ ಅತಿ ಮುಖ್ಯ ಪಾತ್ರದ ಗೆಸ್ಟ್ ರೋಲ್ ನ ಶೂಟಿಂಗ್ ಕೇವಲ 25% ಮಾತ್ರ ಆಗಿದ್ದು, ಇದು ಚಿತ್ರತಂಡಕ್ಕೆ ಅತಿ ದೊಡ್ಡ ಸಂಕಷ್ಟವನ್ನ ತಂದಿದೆ. ಈಗಾಗಲೇ 80% ಶೂಟಿಂಗ್ ಕಂಪ್ಲೀಟ್ ಆಗಿರುವ ಕರಾವಳಿ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಕರಾವಳಿಯ ಹುಡುಗನ ಪಾತ್ರವನ್ನ ಮಾಡುತ್ತಿದ್ದು, ಕಾಂತಾರ ರೀತಿಯ ದೈವ ಕೋಲ ಮತ್ತು ಭೂತಾರಾಧನೆಯ ಸ್ಟೋರಿ ಲೈನ್ ಅನ್ನೇ ಹೊಂದಿದ್ದು, ಈ ಸಿನಿಮಾದಲ್ಲಿ ನಟ ದರ್ಶನ್ ಅವರು ಮುಖ್ಯವಾದ ಪಾತ್ರವನ್ನು ಮಾಡುತ್ತಿದ್ದು, ಗೆಸ್ಟ್ ರೋಲ್ ಮಾಡುವುದು ಮಾತ್ರವಲ್ಲದೆ ಈ ಸಿನಿಮಾದ ಇಂಟ್ರೊಡಕ್ಷನ್ ಕೂಡ ನಟ ದರ್ಶನ್ ವಾಯ್ಸ್ ನಲ್ಲೇ ಕೊಡಬೇಕಾಗಿತ್ತು. ಆದ್ರೆ ನಟ ದರ್ಶನ್ ಅವರು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದು, ಪ್ರಜ್ವಲ್ ದೇವರಾಜ್ ಕರಾವಳಿ ಸಿನಿಮಾದ ರಿಲೀಸ್ ಡೇಟ್ ಕೂಡ ಹತ್ತಿರ ಬರುತ್ತಿದ್ದು, ಚಿತ್ರತಂಡಕ್ಕೆ ಅತಿ ದೊಡ್ಡ ತಲೆನೋವನ್ನೇ ತಂದಿದೆ. ಈ ಕಾರಣದಿಂದಾಗಿ ನಟ ಕಿಚ್ಚ ಸುದೀಪ್ ಅವರು ನಟ ದರ್ಶನ್ ಅವರ ಬದಲಿಗೆ ಈ ಸಿನಿಮಾದಲ್ಲಿ ನಟಿಸಲು ಚಿತ್ರತಂಡ ಪ್ಲಾನ್ ಅನ್ನ ಮಾಡುತ್ತಿದ್ದು, ಈ ಸಿನಿಮಾದಲ್ಲಿನ ದರ್ಶನ್ ಅವರ ಪಾತ್ರವನ್ನ ದರ್ಶನ್ ಅವರ ಗೆಳೆಯ ಕಿಚ್ಚ ಸುದೀಪ್ ಅವರೇ ಮಾಡ್ಲಿ ಅಂತ ಈ ಸಿನಿಮಾದ ನಿರ್ದೇಶಕ ಗುರುದತ್ ಗಾಣಿಗ ಅವರು ಕೂಡ ತಿಳಿಸಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನನ್ನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.